ಸೌತ್ ಅಮೆರಿಕಾ ನಾಲ್ಕನೇ ಅತಿ ದೊಡ್ಡ ಭೂಖಂಡ ಅಂತ ಹೇಳ್ತೀವಿ. ನಾಲ್ಕನೇ ಅತಿ ದೊಡ್ಡ ಭೂಖಂಡ. ಇದನ್ನ ಯಾರು ಕಂಡುಹಿಡಿತಾರ? ಕೊಲಂಬಸ್ ಏನ್ ಮಾಡ್ತಾನ, ಇದನ್ನ ಕಂಡು ಹಿಡಿತಾನ. ಅಲ್ಲಿ ಕಂಡು ಹಿಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಜನರನ್ನ ಏನ್ ಕರಿತಾನ, ಇವರೇ ಇಂಡಿಯನ್ಸ್ ಅಂತ ಹೇಳ್ಬಿಟ್ಟು ರೆಡ್ ಇಂಡಿಯನ್ಸ್ ಅಂತ ಕರೀತಾನ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಜಾಸ್ತಿ ಅಂತಂದ ಹೇಳಿದ್ರೆ ಅತಿ ದೊಡ್ಡ ದೇಶ ಅಂತ ಬಂದಾಗ ಬ್ರೆಜಿಲ್ ಅಂತ ಹೇಳ್ತೀವಿ. ಬ್ರೆಜಿಲ್ ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ದೇಶ ಬ್ರೆಜಿಲ್ ಅಂತ ಹೇಳ್ತೀವಿ. ಆಮೇಲೆ ನೋಡ್ರಿ, ಪೆಸಿಫಿಕ್ ಓಷಿಯನ್, ದಕ್ಷಿಣ ಅಮೆರಿಕಾದ ಸೌತ್ ಅಮೆರಿಕಾದ ಪಶ್ಚಿಮಕ್ಕೆ ಪೆಸಿಫಿಕ್ ಓಷಿಯನ್ ಐತ. ಆಮೇಲೆ ಪೂರ್ವಕ್ಕೆ ಅಟ್ಲಾಂಟಿಕ್ ಓಷಿಯನ್ ಕಂಡು ಬರುತ್ತ. ಆಮೇಲೆ ಈ ಪ್ರದೇಶದಲ್ಲಿ ಏನಿದೆಯಲ್ಲ, ಈ ಪ್ರದೇಶದಲ್ಲಿ ಕೆರೆಬಿಯನ್ ಸಮುದ್ರ ಕಂಡು ಬರುತ್ತ. ಕೆರೆಬಿಯನ್ ಸಮುದ್ರ ಕೆಳಗಡೆ ಏನಿದೆ ಮೆಗಲನ್ ಜಲಸಂಧಿ ಅಂತ ಹೇಳ್ತೀವಿ. ಮೆಗಲನ್ ಜಲಸಂಧಿ, ಅದ್ರ ಕೆಳಗಡೆ ಅಂಟಾರ್ಟಿಕಾ ಸಾಗರ ಕಂಡು ಬರುತ್ತ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತ ಪೆಸಿಫಿಕ್ ಓಷಿಯನ್. ಈ ಪ್ರದೇಶಗಳಲ್ಲಿ ನಾವು ಸಿಂಪಲ್ ಹೇಳ್ಬೇಕಂತಂದ್ರೆ ಹೇಳಿದ್ರೆ ವೋಲ್ಕ್ಯಾನೋಸ್ ಆಕ್ಟಿವಿಟಿ ನಡೀತಾ ಇರುತ್ತೆ. ಈ ಪ್ರದೇಶಗಳಲ್ಲಿ ಟೆಕ್ಟಾನಿಕ್ ಥಿಯರಿ ಪ್ರಕಾರ ನಾವೇನ್ ಹೇಳ್ತೀವಿ, ವೋಲ್ಕ್ಯಾನಿಕ್ ಆಕ್ಟಿವಿಟಿ ನಡೀತಿರೋದ್ರಿಂದ ಸೊ ಈ ಪ್ರದೇಶದಲ್ಲಿ ಆಂಡೀಸ್ ಮೌಂಟೇನ್ ಫಾರ್ಮೇಶನ್ ಆಗೈತೆ. ನೋಡ್ರಿ ಡಯಾಗ್ರಾಮ್ ಅಲ್ಲಿ, ಈ ಪ್ರದೇಶದಲ್ಲಿ ಆಂಡೀಸ್ ಪರ್ವತ ಶ್ರೇಣಿ ಐತೆ. ಸೊ ಇದನ್ನ ನಾವು ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಅಂತ ಹೇಳ್ತೀವಿ, ಆಂಡೀಸ್ ಪರ್ವತ ಶ್ರೇಣಿ. ಈ ಪರ್ವತ ಶ್ರೇಣಿಯಲ್ಲಿ ಕಂಡುಬರೋ ಈ ಪ್ರದೇಶದಲ್ಲಿ ಒಂದು ಪರ್ವತ ಕಂಡು ಬರುತ್ತೆ. ಸೊ ಈ ಪರ್ವತ ಯಾವ್ದಂದ್ರೆ ಮೌಂಟ್ ಅಕಾಂಗುವಾ ಅಂತ ಹೇಳ್ತೀವಿ. ಮೌಂಟ್ ಅಕಾಂಗುವಾ. ಸೊ ಇದೇನಂದ್ರೆ ದಕ್ಷಿಣ ಅಮೆರಿಕಾದ ಅತಿ ಎತ್ತರದ ಪರ್ವತವಾಗೈತೆ. ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುವ ಮೌಂಟ್ ಅಕಾಂಗುವಾ ಅತಿ ಎತ್ತರದ ಪರ್ವತ ಶ್ರೇಣಿ. ಸೊ ನೋಡ್ರಿ, ಇದೇ ಪ್ರದೇಶದಲ್ಲಿ ಇನ್ನೊಂದು ಪ್ರದೇಶ ಕಂಡು ಬರುತ್ತೆ. ಈ ಪ್ರದೇಶದಲ್ಲಿ ಕಂಡು ಬರುವ ಪ್ರದೇಶ ನಾವೇನಂತ ಹೇಳ್ತೀವಿ, ಮರುಭೂಮಿ ಅಂತ ಹೇಳ್ತೀವಿ. ಸೊ ಅದು ಯಾವ ಮರುಭೂಮಿ ಅಂತಂತ ಹೇಳಿದ್ರೆ ಅಟಕಾಮಾ ಮರುಭೂಮಿ, ಅಟಕಾಮಾ ಡೆಸರ್ಟ್. ಸೊ ಈ ಡೆಸರ್ಟ್ ಅಲ್ಲಿ ನಾವು ಓದಿದೀವಿ 200 ವರ್ಷಗಳಿಂದನೋ 400 ವರ್ಷಗಳಿಂದನೋ ಮಳೆ ಆಗ್ತಿಲ್ಲ ಅಂತಂದ ಹೇಳಿ. ರೀಸನ್ ಏನಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಆಂಡೀಸ್ ಪರ್ವತಗಳು ಬರೋದ್ರಿಂದ ಸೊ ಇದು ಮಳೆ ನೆರಳಿನ ಪ್ರದೇಶವಾಗೈತ. ಕಾರಣ ಏನಂತಂತ ಹೇಳಿದ್ರೆ ಮಳೆ ನೆರಳಿನ ಪ್ರದೇಶ ಆಗೈತೆ. ಈಗ ನೋಡಿರ್ಬೋದು ನೀವು, ಸೊ ಈ ತರ ವೆಸ್ಟರ್ನ್ ಘಾಟ್ಸ್ ಇದಾವ. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಾ ಮಾನ್ಸೂನ್ ಮಾರುತಗಳಿಂದ. ಬಟ್ ಆದ್ರೆ ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಉತ್ತರ ಭಾಗದಲ್ಲಿ ಏನಾಗುತ್ತಂದ್ರೆ ಮಳೆ ಜಾಸ್ತಿ ಆಗಂಗಿಲ್ಲ. ಯಾಕಂತಂದ ಹೇಳಿದ್ರೆ ಅದನ್ನ ಮಳೆ ನೆರಳಿನ ಪ್ರದೇಶ ಅಂತಂದು ಹೇಳ್ತೀವಿ. ಅಲ್ಲಿ ಮಳೆ ಜಾಸ್ತಿ ಆಗಂಗಿಲ್ಲ. ಸೊ ನೋಡ್ರಿ, ಇಲ್ಲಿ ಸೌತ್ ಅಮೆರಿಕಾ ಯಾವ ಅಕ್ಷಾಂಶಗಳ ಮಧ್ಯೆ ಐತೆ ಅಂತಂದ ಹೇಳಿ ನಿಮ್ ಕ್ವಶನ್ಸ್ ಕೇಳಲ್ಲ, ಬಟ್ ಆದ್ರೆ ನಿಮಗ್ ಗೊತ್ತಾಗ್ಬೇಕಾಗತ್ತ ಇದು ಯಾವ ಗೋಳಾರ್ಧದಲ್ಲಿ, ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರುತ್ತೆ. ಸೊ ಇದೇನಂತಂದ ಹೇಳಿದ್ರೆ 12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 56 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಹಬ್ಬಿಕೊಂಡೈತ. 12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 56 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ. ಅದೇ ತರ ಇಲ್ಲಿ ನೋಡ್ರಿ, 35 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 81 ಡಿಗ್ರಿ ಪಶ್ಚಿಮ ಅಕ್ಷಾಂಶದವರೆಗೆ. 35 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 81 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ಏನಾಗೈತೆ ಅಂದ್ರೆ ಸೌತ್ ಅಮೆರಿಕಾ ಹರಡಿಕೊಂಡೈತ. ಸೊ ಇದ್ರ ಬಗ್ಗೆ ನಿಮ್ ಕ್ವಶನ್ಸ್ ಅದು ಕೇಳಲ್ಲ. ಸೊ ಅದ್ರ ಬಗ್ಗೆ ಡೋಂಟ್ ವರಿ. ಸೊ ಇದು ನೋಡ್ರಿ, ದಕ್ಷಿಣ ಅಮೆರಿಕಾದಲ್ಲಿ, ಸೌತ್ ಅಮೆರಿಕಾದಲ್ಲಿ ಅತಿ ದೊಡ್ಡ ದೇಶ ಅಂತ ಯಾವ್ದು ಹೇಳಿದ್ವಿ, ಬ್ರೆಜಿಲ್. ಅದೇ ತರ ಅತಿ ಚಿಕ್ಕ ದೇಶ ಗಯಾನಾ ಅಂತ ಹೇಳ್ತೀವಿ. ಗಯಾನಾ ದೇಶ, ಫ್ರೆಂಚ್ ಗಯಾನಾ ಅಂತ ಹೇಳ್ತೀವಿ. ನೋಡ್ರಿ, ಅದೇ ತರ ಲಾಸ್ಟ್ ಕ್ಲಾಸ್ ಅಲ್ಲಿ ಪನಾಮಾ ಕಾಲುವೆ ಬರುತ್ತೆ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನ ಬೇರ್ಪಡಿಸುವ ಕಾಲುವೆ ಅಂತ ಹೇಳ್ತೀವಿ. ಪನಾಮಾ ಕಾಲುವೆ ಈ ಪ್ರದೇಶದಲ್ಲಿ ಕಂಡು ಬರುತ್ತ. ಪನಾಮಾ ಕಾಲುವೆ ಇದನ್ನ 1912ರಲ್ಲಿ ನಿರ್ಮಾಣ ಮಾಡ್ತಾರ. ಸೊ ನೆಕ್ಸ್ಟ್ ಇಲ್ಲಿ ಏನಂತಂದು ಹೇಳಿದ್ರೆ ದಕ್ಷಿಣ ಅಮೆರಿಕವನ್ನ ಏನಂತ ಕರೀತಾರ ಅಂದ್ರೆ ಹುಲ್ಲುಗಾವಲುಗಳ ನಾಡು ಅಂತ ಕರೀತಾರ. ದಕ್ಷಿಣ ಅಮೆರಿಕವನ್ನ ಹುಲ್ಲುಗಾವಲುಗಳ ನಾಡು ಅಂತ ಕರೀತಾರೆ. ನೋಡ್ರಿ, ಅರ್ಜೆಂಟೀನಾದಲ್ಲಿ ಕಂಡು ಬರುವ ಹುಲ್ಲುಗಾವಲು ಪ್ರದೇಶವನ್ನ ಏನಂತ ಕರೀತಾರ, ಪಂಪಾಸ್ ಅಂತ ಕರೀತಾರ. ಇದನ್ನ ಡೈರೆಕ್ಟ್ ಆಗಿ KAS, PAS ಹಾಗೂ PC ಕ್ವಶನ್ ಗಳಲ್ಲೂ ಗ್ರೂಪ್ C ಎಕ್ಸಾಮ್ ಗಳಲ್ಲಿ ಕೇಳಿದಾರ. ಅರ್ಜೆಂಟೀನಾದಲ್ಲಿ ಕಂಡು ಬರುವ ಹುಲ್ಲುಗಾವಲನ್ನ ಏನಂತ ಕರೀತಾರ, ಪಂಪಾಸ್ ಅಂತ ಕರೀತಾರ. ಅದೇ ತರ ಬ್ರೆಜಿಲ್ ಅಲ್ಲಿ ಕಂಡು ಬರುವ ಈ ಪ್ರದೇಶದಲ್ಲಿ ಬ್ರೆಜಿಲ್ ಅಲ್ಲಿ ಕಂಡು ಬರುವ ಹುಲ್ಲುಗಾವಲು ಪ್ರದೇಶವನ್ನ ಏನಂತ ಕರೀತಾರ, ಕಂಪಾಸ್ ಅಂತ ಕರೀತಾರ.
ಕಂಪಾಸ್ ಅಥವಾ ಕಾಂಪೋಸ್ ಅಂತ ಹೇಳ್ತೀವಿ, ಕಂಪಾಸ್ ಅಂತ ಕರೀತಾರೆ. ಅದೇ ತರ ವೆನಿಜುವೆಲಾದಲ್ಲಿ ಕಂಡು ಬರುವ, ಈ ಪ್ರದೇಶದಲ್ಲಿ ಕಂಡು ಬರುವ ಹುಲ್ಲುಗಾವಲು ಪ್ರದೇಶವನ್ನ ಏನಂತ ಕರೀತಾರ? ಲಾನೋಸ್ ಅಂತ ಕರೀತಾರ. ನೋಡ್ರಿ, ಇವು 3 ಹುಲ್ಲುಗಾವಲು ಪ್ರದೇಶಗಳು ಬರ್ತಾವ. ವೆನಿಜುವೆಲಾದಲ್ಲಿ ಲಾನೋಸ್ ಅಂತ ಕರೀತಾರ, ಬ್ರೆಜಿಲ್ ಅಲ್ಲಿ ಕಂಪಾಸ್ ಅಂತ ಕರೀತಾರ, ಅದೇ ತರ ಅರ್ಜೆಂಟೀನಾದಲ್ಲಿ ಪಂಪಾಸ್ ಹುಲ್ಲುಗಾವಲು ಅಂತ ಕರೀತಾರ. ಸೊ ಈ ಪಂಪಾಸ್ ಹುಲ್ಲುಗಾವಲದ ಕೆಳಗಡೆ ಈ ಪ್ರದೇಶದಲ್ಲಿ ಒಂದು ಡೆಸರ್ಟ್ ಕಂಡು ಬರುತ್ತಾ, ತುಂಬಾ ಇಂಪಾರ್ಟೆಂಟ್, ಪಟಗೋನಿಯಾ ಡೆಸರ್ಟ್ ಅಂತ ಹೇಳ್ತೀವಿ, ಪಟಗೋನಿಯಾ ಡೆಸರ್ಟ್. ಸೊ ನೋಡ್ರಿ, ಯಾವ್ಯಾವ ಪ್ರದೇಶದಲ್ಲಿ ಏನೇನ್ ಬರ್ತಾವ. ಇದು ಕೂಡ ಒಂದು ನೆರಳಿನ ಪ್ರದೇಶವಾಗೈತೆ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಈ ಪ್ರದೇಶದಲ್ಲಿ ಏನಂತ ಹೇಳಿದ್ರೆ ಬ್ರೆಜಿಲ್ ಪ್ರದೇಶದಲ್ಲಿ ಅಮೆಜಾನ್ ನದಿ ಹರಿದೋಗೈತೆ. ಸೊ ಅಮೆಜಾನ್ ನದಿಯನ್ನ ನಾವೇನಂತ ಹೇಳ್ತೀವಿ? ಪ್ರಪಂಚದ ಅತಿ ದೊಡ್ಡ ನದಿ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಬೆಳೆಯುವ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನಾವೇನಂತ ಕರಿತೀವಿ? ಸೆಲ್ವಾಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೆಲ್ವಾಸ್ ಅಂದ್ರೆ ಅಮೆಜಾನ್ ಫಾರೆಸ್ಟ್ ಗೆ ಸೆಲ್ವಾಸ್ ಅಂತ ಕರಿತೀವಿ. ಇದನ್ನ ಕೂಡ ಕ್ವಶನ್ ಅಲ್ಲಿ ಕೇಳಿದಾರ. ಸೊ ಇದನ್ನ ನಾವು ಅಮೆಜಾನ್ ಫಾರೆಸ್ಟ್ ಅನ್ನ ಇನ್ನು ಹೇಳ್ತೀವಿ ಪ್ರಪಂಚದ ಶ್ವಾಸಕೋಶ ಅಂತಾನು ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ಸೊ ಆಮೇಲೆ ಮೇಲ್ಮೈ ಲಕ್ಷಣಗಳು ಅಂತ ಬಂದಾಗ ಏನೇನ್ ಮಾಡ್ತೀವಿ? ಆಂಡೀಸ್ ಪರ್ವತಗಳು, ಉನ್ನತ ಪ್ರದೇಶ, ಪೂರ್ವದ ಉನ್ನತ ಪ್ರದೇಶ, ಇಲ್ಲೇನಂದ್ರೆ ನದಿಗಳು ಹರಿದೋಗ್ತಾವ. ಸೊ ಉನ್ನತ ಪ್ರದೇಶಗಳು, ಆಮೇಲೆ ಕೇಂದ್ರೀಯ ತಗ್ಗು ಪ್ರದೇಶಗಳು, ಈ ಹುಲ್ಲುಗಾವಲು ಪ್ರದೇಶಗಳು ಬರ್ತಾವ. ಸೊ ಅದ್ರಲ್ಲಿ ನಾವು ಹೇಳಿದ್ವಿ ಆಂಡೀಸ್ ಪರ್ವತ ಶ್ರೇಣಿ ಅಂತ ಹೇಳಿದ್ವಿ, ತುಂಬಾ ಇಂಪಾರ್ಟೆಂಟ್. ಆಂಡೀಸ್ ಪರ್ವತ ಶ್ರೇಣಿ ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಅಂತ ಹೇಳಿದ್ವಿ. ಸೊ ಆಮೇಲೆ ನೋಡ್ರಿ, ಇದೇ ಪ್ರದೇಶದಲ್ಲಿ ಇನ್ನೊಂದು ಸರೋವರ ಬರುತ್ತೆ. ಸೊ ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ, ಸೊ ಈ ಪ್ರದೇಶದಲ್ಲಿ ವೆನಿಜುವೆಲಾ ಪ್ರದೇಶದಲ್ಲಿ ಒಂದು ನದಿ ಹರಿದೋಗುತ್ತಾ. ಸೊ ಈ ಪ್ರದೇಶದಲ್ಲಿ ಇದನ್ನ ಯಾವ ನದಿ ಅಂತ ಹೇಳ್ತೀವಿ? ಓರಿನೋಕೋ ನದಿ ಅಂತ ಹೇಳ್ತೀವಿ, ಓರಿನೋಕೋ ನದಿ. ಸೊ ಇದು ಲಾನೋಸ್ ಹುಲ್ಲುಗಾವಲು ಪ್ರದೇಶ ಮತ್ತು ಕಂಪಾಸ್ ಹುಲ್ಲುಗಾವಲು ಪ್ರದೇಶದ ನಡುವೆ ಹರಿಯುತ್ತಾ. ನೋಡ್ರಿ, ಓರಿನೋಕೋ ನದಿಯ ಇನ್ನೊಂದು ಉಪನದಿ ಕಂಡು ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಚೂರಾನ್ ಅಂತ ಹೇಳ್ತೀವಿ, ಚೂರಾನ್ ಉಪನದಿ. ಈ ನದಿಗೆ ಏನಿದೆ ಅಂತ ಹೇಳಿದ್ರೆ ಪ್ರಪಂಚದ ಅತಿ ಎತ್ತರದ ಜಲಪಾತ ಕಂಡು ಬರುತ್ತೆ. ಪ್ರಪಂಚದ ಅತಿ ಎತ್ತರದ ಜಲಪಾತ ಯಾವ ಜಲಪಾತ? ಏಂಜಲ್ ಜಲಪಾತ ಕಂಡು ಬರುತ್ತ. ಏಂಜಲ್ ಜಲಪಾತ ಯಾವ ನದಿಗೆ? ಚೂರಾನ್ ನದಿಗೆ. ನೆನ್ಪಿಟ್ಕೊಡ್ರಿ, ಚೂರಾನ್ ನದಿಗೆ ಅತಿ ಎತ್ತರದ ಜಲಪಾತ ಕಂಡು ಬರುತ್ತ. ಸೊ ನೆಕ್ಸ್ಟ್ ನೋಡ್ರಿ, ಯಾವ್ಯಾವ ನದಿಗಳಂತ ಹೇಳಿ ಇಂಪಾರ್ಟೆಂಟ್. ಸೊ ಇದು ಓರಿನೋಕೋ ನದಿ ಆಯ್ತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಸೊ ಅಮೆಜಾನ್ ನದಿ ಕಂಡು ಬರುತ್ತ. ಸಾವಿರಾರು ಉಪನದಿಗಳು ಕಂಡು ಬರ್ತಾವ, ಅದಕ್ಕೆ ಅಮೆಜಾನ್ ನದಿ ಅಂತಂದು ಹೇಳ್ತೀವಿ. ಸೊ ಅಮೆಜಾನ್ ನದಿಯಲ್ಲಿರುವ ಸಸ್ಯವರ್ಗವನ್ನ ಸೆಲ್ವಾಸ್ ಅಂತ ಕರಿತೀವಿ. ಅದೇ ತರ ಇನ್ನೊಂದು ನದಿ ಕಂಡು ಬರುತ್ತಾ ಈ ಪ್ರದೇಶದಲ್ಲಿ. ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುವ ನದಿ ಸೊ ಯಾವ್ದಂತ ನೋಡ್ರಿ, ಸರ್ಚ್ ಮಾಡ್ರಿ. ಸೊ ನಾವು ಅದಕ್ಕ ಪರಾನ್ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಕಂಡು ಬರುವ ನದಿ ಪರಾನ್ ನದಿ ಆಗೈತ. ಆಮೇಲೆ ಇನ್ನೊಂದು ಈ ಪ್ರದೇಶದಲ್ಲಿ ಬಂದ್ ಬರುತ್ತಾ ಕೊಲೆರಾಡೋ ನದಿ ಅಂತ ಹೇಳ್ತೀವಿ, ಕೊಲೆರಾಡೋ ನದಿ. ಆಮೇಲೆ ಇನ್ನೊಂದು ಈ ಪ್ರದೇಶದಲ್ಲಿ ಹರಿಯುವ ನದಿ ಸಾವೋ ಫ್ರಾನ್ಸಿಸ್ಕೋ ಅಂತ ಹೇಳ್ತೀವಿ. ಕಂಪಾಸ್ ಹುಲ್ಲುಗಾವಲು ಪ್ರದೇಶದಲ್ಲಿ ಹರಿಯುವ ನದಿ ಸಾವೋ ಫ್ರಾನ್ಸಿಸ್ಕೋ ಅಂತ ಹೇಳ್ತೀವಿ. ಈ ನದಿ ಸಾವೋ ಫ್ರಾನ್ಸಿಸ್ಕೋ. ಸೊ ನಿಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಮೆಜಾನ್ ನದಿ ಮತ್ತು ಓರಿನೋಕೋ ನದಿ. ಸೊ ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳಿದಾರ. ಆಮೇಲೆ ಇಲ್ಲೊಂದು ನೋಡ್ರಿ, ಈ ಪ್ರದೇಶದಲ್ಲಿ ಒಂದು ಸರೋವರ ಕಂಡು ಬರುತ್ತ, ಟಿಟಿಕಾಕಾ ಸರೋವರ ಅಂತ ಹೇಳ್ತೀವಿ. ಸೊ ಯಾವ ಸರೋವರ? ಟಿಟಿಕಾಕಾ ಸರೋವರ. ಈ ಪ್ರದೇಶದಲ್ಲಿ ಟಿಟಿಕಾಕಾ ಬೋಲಿವಿಯಾ ಪ್ರದೇಶದಲ್ಲಿ ಕಂಡು ಬರುತ್ತಾ. ಸೊ ಇದೇನಂತ ಹೇಳಿದ್ರೆ ಪ್ರಪಂಚದ ಎತ್ತರದಲ್ಲಿರುವ ಸರೋವರ, ಪ್ರಪಂಚದಲ್ಲಿರುವ ಎತ್ತರದಲ್ಲಿರುವ ನೌಕಾಯಾನಕ್ಕೆ ಉಪಯೋಗವಾಗುವ ಸರೋವರ, ನೌಕಾಯಾನಕ್ಕೆ ಉಪಯೋಗವಾಗಿರುವ ಸರೋವರ ಲೇಕ್ ಟಿಟಿಕಾಕಾ ಬೋಲಿವಿಯಾ ದೇಶದಲ್ಲಿ ಕಂಡು ಬರುತ್ತ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಇಲ್ಲಿರುವ ವಾಯುಗುಣಗಳು ಯಾವ್ಯಾವ ಅಂತ ನೋಡ್ರಿ. ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ವಾಯುಗುಣಗಳು. ಸೊ ನಾವು ಆಗ್ಲೇ ನೋಡಿದ್ವಿ, ಈ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ ಅಂತಂದು ಹೇಳಿದ್ವಿ. ಅಲ್ಲಿ ಏನಂದ್ರೆ ಸೆಲ್ವಾಸ್ ಅಂತ ಕರೆದ್ವಿ.
ಇಲ್ಲಿ ಪರಿಸರನ ಮಳೆ ಆಗ್ತಾ ಇರುತ್ತೆ ಡೈಲಿ, ಪರಿಸರನ ಮಳೆ ಆಗ್ತಿರುತ್ತೆ. ಕೆಳಗಡೆ ಈ ಪ್ರದೇಶದಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶಗಳು ಕಂಡು ಬರ್ತಾವ. ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ, ಈ ಪ್ರದೇಶದಲ್ಲಿ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶಗಳು. ಆಮೇಲೆ ನೋಡ್ರಿ, ಈ ಪ್ರದೇಶದಲ್ಲಿ ಮೆಡಿಟರೇನಿಯನ್ ಸಸ್ಯವರ್ಗ ಕಂಡು ಬರುತ್ತೆ. ಮೆಡಿಟರೇನಿಯನ್ ಸಸ್ಯವರ್ಗ, ಮೆಡಿಟರೇನಿಯನ್ ಸಸ್ಯವರ್ಗ. ಆಮೇಲೆ ನೋಡ್ರಿ, ಈ ಎರಡು ಪ್ರದೇಶದಲ್ಲಿ, ಈ ಪ್ರದೇಶದಲ್ಲಿ ಮತ್ತು ಈ ಪ್ರದೇಶದಲ್ಲಿ ಸೊ ಮರುಭೂಮಿ ಸಸ್ಯವರ್ಗ ಕಂಡು ಬರುತ್ತೆ. ಮರುಭೂಮಿ ಕುರುಚಲು ಗಿಡಗಳೆಲ್ಲ ಕಂಡು ಬರ್ತಾವ. ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ನೋಡ್ರಿ, ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮೀನುಗಾರಿಕೆ ನಡೆಯುತ್ತೆ. ಅತಿ ಹೆಚ್ಚು ಮೀನುಗಾರಿಕೆ. ಸೊ ಯಾವ ದೇಶ ಅತಿ ಹೆಚ್ಚು ಮೀನುಗಾರಿಕೆ ಪ್ರಸಿದ್ಧವಾಗೈತೆ? ಚೀಲಿ ದೇಶ ಅತಿ ಹೆಚ್ಚು ಮೀನುಗಾರಿಕೆಗೆ ಪ್ರಸಿದ್ಧವಾಗೈತೆ. ಆಮೇಲೆ ಸಮ್ ಪಾಯಿಂಟ್ಸ್ ಬರ್ಕೊಡ್ರಿ. ಸೊ ಕಾಂಡಾರ್ ಅಂತಂದ್ ಬರುತ್ತೆ. ಕಾಂಡಾರ್, ಕಾಂಡರ್ ಅನ್ನೋ ಪಕ್ಷಿ ಅತಿ ದೊಡ್ಡ ಪಕ್ಷಿಯಾಗಿದೆ. ಸೊ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಸಿಗುವ ಕಾಂಡರ್ ಪಕ್ಷಿ ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ. ಆಮೇಲೆ ಇನ್ನೊಂದು ರಿಯಾ ಅನ್ನೋ ಪಕ್ಷಿ ಕಂಡು ಬರುತ್ತೆ. ರಿಯಾ. ಸೊ ಇದೊಂದು ಹಾರಲಾರದ ಪಕ್ಷಿ, ಇದೊಂದು ಹಾರಲಾರದ ಪಕ್ಷಿ. ಆಮೇಲೆ ನೋಡ್ರಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಆನಾಕೊಂಡಗಳು ಕಂಡು ಬರ್ತಾವ. ಆನಾಕೊಂಡ ಹಾವು. ಸೊ ಹಾವಿನ ಸ್ಪೀಸೀಸ್ ಅಲ್ಲಿ ಅತಿ ದೊಡ್ಡದಾಗಿರುವ ಹಾವುಗಳು ಆನಾಕೊಂಡ ಹಾವು ಕಂಡು ಬರ್ತಾವ. ಆಮೇಲೆ ಗ್ಯಾಲಪೋಗಸ್ ಅಂತ ಹೇಳ್ತೀವಿ. ಗ್ಯಾಲಪೋಗಸ್ ದ್ವೀಪಗಳಲ್ಲಿ ಅತಿ ದೊಡ್ಡ ಆಮೆಗಳು ಕಂಡು ಬರ್ತಾವ. ಪ್ರಪಂಚದ ಅತಿ ದೊಡ್ಡ ಆಮೆಗಳು ಗ್ಯಾಲಪೋಗಸ್ ದ್ವೀಪಗಳಲ್ಲಿ ಅತಿ ದೊಡ್ಡ ಆಮೆಗಳು ಕಂಡು ಬರ್ತಾವ. ಆಮೇಲೆ ಸ್ಟ್ರಿಂಗ್ ರೇ ಎಲೆಕ್ಟ್ರಿಕ್ ಫಿಶ್. ಸೊ ಬರ್ಕೊಡ್ರಿ, ಸ್ಟ್ರಿಂಗ್ ರೇ ಎಲೆಕ್ಟ್ರಿಕ್ ಫಿಶ್. ಅದೇ ತರ ಪಿರಾನ್ನ. ಸೊ ವಿಶ್ವದಲ್ಲಿರುವ ಅತಿ ಅಪಾಯಕಾರಿಯಾಗಿರುವ ಮೀನುಗಳು. ಸೊ ಏನಂತಂದ್ ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಬಿಡ್ತಾವ, ಕೊಲ್ತಾವ. ಸೊ ಸ್ಟ್ರಿಂಗ್ ರೇ, ಎಲೆಕ್ಟ್ರಿಕ್ ಫಿಶ್ ಮತ್ತು ಪಿರಾನ್ನ ಅತಿ ಭಯಾನಕವಾಗಿರುವ ಮೀನಿನ ಪ್ರಭೇದಗಳು. ಸೊ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಬ್ರೆಜಿಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಫಿಯ ನಾಡು ಅಂತ ಕರಿತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಬೆಳಿತಾರ. ಈ ಪ್ರದೇಶದಲ್ಲಿ ಕಂಡು ಬರುವ ರಿಯೋ ಡಿ ಜನೈರೋ, ರಿಯೋ ಡಿ ಜನೈರೋ ಬಂದರನ್ನ ನಾವೇನಂತ ಕರಿತೀವಿ? ಕಾಫಿ ಬಂದರು ಅಂತ ಕರಿತೀವಿ. ಕಾಫಿ ಬಂದರು ಅಂತ ಕರಿತೀವಿ. ನೋಡ್ರಿ, ಅದೇ ತರ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಎಲ್ಲಿ ಬೆಳಿತಾರ? ಕರ್ನಾಟಕದಲ್ಲಿ ಬೆಳಿತಾರ. ಅತಿ ಹೆಚ್ಚು ಚಹಾವನ್ನ ಎಲ್ಲಿ ಬೆಳಿತಾರ? ಸೊ ನೋಡ್ರಿ, ಅತಿ ಹೆಚ್ಚು ಚಹಾವನ್ನ ಎಲ್ಲಿ ಬೆಳಿತಾರ? ನೋಡ್ರಿ, ಅತಿ ಹೆಚ್ಚು ಚಹಾವನ್ನ ಪ್ರಪಂಚದಲ್ಲಿ ಎಲ್ಲಿ ಬೆಳಿತಾರ ಅಂದ್ರೆ ಚೀನಾದಲ್ಲಿ ಬೆಳಿತಾರ. ಸೊ ಕಾಫಿ ಬಂದರು ಅಥವಾ ಚಹಾದ ಬಂದರು ಅಂತ ಹೇಳಿ, ಚಹಾದ ಬಂದರು ಅಂತ ಹೇಳಿ ಭಾರತದಲ್ಲಿ ಯಾವ ಬಂದರವನ್ನ ಕರೀತಾರ? ಕೋಲ್ಕತ್ತಾ ಬಂದರವನ್ನ ಚಹಾದ ಬಂದರು ಅಂತ ಕರೀತಾರ. ಇವುಗಳನ್ನ ನೆನ್ಪಿಟ್ಕೊಡ್ರಿ. ಸೊ ರಿಯೋ ಡಿ ಜನೈರನ್ನ ಏನಂತ ಕರೀತಾರ? ವಿಶ್ವದ ಕಾಫಿ ಬಂದರು ಅಂತ ಕರೀತಾರ. ಸೊ ಅದೇ ತರ ಕೊಲಂಬಿಯಾ ಕೂಡ ಏನಾಗತ್ತೆ ಅಂದ್ರೆ ಅತಿ ಹೆಚ್ಚು ಕಾಫಿಯನ್ನ ಬೆಳೆಯುತ್ತೆ. ಇಲ್ಲೆಲ್ಲ ನೋಡ್ರಿ, ಕೊಲಂಬಿಯಾ. ಆಮೇಲೆ ಇನ್ನೊಂದು ಪಾಯಿಂಟ್ ಬರ್ಕೊಡ್ರಿ, ಸಮಭಾಜಕ ವೃತ್ತದ ಮೇಲಿರುವ ರಾಜಧಾನಿ ಯಾವುದು ಅಂತಂದ್ ಬರುತ್ತೆ. ಇಕ್ವೇಡೋರ್ ರಾಜಧಾನಿ ಕ್ವಿಟೋ ಅಂತ ಬರುತ್ತೆ. ಕ್ವಿಟೋ. ಸೊ ಇದೇನಂತಂದ್ ಹೇಳಿದ್ರೆ ಸಮಭಾಜಕ ವೃತ್ತದ ಮೇಲೆ ಕಂಡು ಬರುವ ರಾಜಧಾನಿ ಆಗೈತೆ, ಕ್ಯಾಪಿಟಲ್ ಆಗೈತೆ. ಆಮೇಲೆ ಇನ್ನೊಂದು, ಬ್ರೆಜಿಲ್ ಅಲ್ಲಿ ಅತಿ ಹೆಚ್ಚು ಕಬ್ಬನ್ನು ಕೂಡ ಬೆಳಿತಾರ. ಬ್ರೆಜಿಲ್ ಅತಿ ಹೆಚ್ಚು ಕಬ್ಬನ್ನು ಬೆಳಿತಾರ. ಸೆಕೆಂಡ್ ಯಾವ್ದು ಬೆಳಿತಾರ? ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳಿತಾರ. ಆಮೇಲೆ ಅತ್ಯಧಿಕ ಜನರನ್ನ ಹೊಂದಿರುವ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರ ಯಾವುದು ಅಂದ್ರೆ ಉರುಗ್ವೆ. ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರ ಉರುಗ್ವೆ. ಸೊ ಅದೇ ತರ ಅತಿ ಕಡಿಮೆ ಗಯಾನ ಅಂತ ಹೇಳ್ತೀವಿ. ಸೊ ಇದೇನಂತಂದ್ ಹೇಳಿದ್ರೆ ಸಿಂಪಲ್ ಆಗಿರೋ ಮ್ಯಾಪಿಂಗ್ ಸೌತ್ ಅಮೆರಿಕಾ ಬಗ್ಗೆ. ಸೊ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಬರ್ತಾವ ಗಯಾನ ಹೈಲ್ಯಾಂಡ್ಸ್ ಅಂತ ಬರ್ತಿತ್ತೆ. ಸೊ ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಲಾನೋಸ್ ಹುಲ್ಲುಗಾವಲು ಕಂಡು ಬರುತ್ತೆ. ಆಮೇಲೆ ಈ ಪ್ರದೇಶದಲ್ಲಿ ಪಟಗೋನಿಯಾ ಡೆಸರ್ಟ್ ಅಂತ ಇದೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಅಟಕಾಮಾ ಡೆಸರ್ಟ್ ಅಂತ ಇದೆ. ಆಮೇಲೆ ಬ್ರೆಜಿಲಿಯನ್ ಹೈಲ್ಯಾಂಡ್ಸ್ ಅಂತ ಕಂಡು ಬರ್ತಾವ. ಸೊ ಈ ಪ್ರದೇಶದಲ್ಲಿ ನದಿಗಳಿಂದ ಆವೃತವಾದ ನದಿ ಮುಖಜ ಭೂಮಿಗಳದಾವ. ಇಲ್ಲಿ ನೋಡ್ರಿ, ಸೊ ಈ ಪ್ರದೇಶವನ್ನ ಸೆಲ್ವಾಸ್ ಅಂತ ಕರಿತೀವಿ. ಇಲ್ಲಿ ಅಮೆಜಾನ್ ಫಾರೆಸ್ಟ್ ಹಾದು ಹೋಗೈತೆ. ಇಲ್ಲಿ ನೋಡ್ರಿ ಚಿಲಿ. ಸೊ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮೀನುಗಳು ಸಿಗ್ತಾವ.
ಅದೇ ತರ ಉರುಗ್ವೆ ಮತ್ತು ಬ್ರೆಜಿಲ್ ಈ ಪ್ರದೇಶಗಳಲ್ಲೂ ಕೂಡ ಏನಾಗುತ್ತೆ ಅತಿ ಹೆಚ್ಚು ಮೀನುಗಳು ಸಿಗ್ತಾವ. ಯಾಕಂತಂದ್ ಹೇಳಿದ್ರ ಈ ಪ್ರದೇಶದಲ್ಲಿ ಉಷ್ಣ ಮತ್ತು ಶೀತ ಸಮುದ್ರ ಪ್ರವಾಹಗಳು ಕೋಲ್ಡ್ ಕರೆಂಟ್ ಮತ್ತು ಹಾಟ್ ಕರೆಂಟ್ ಅಂತ ಹೇಳ್ತೀವಿ. ಇವೆರಡು ಮಿಶ್ರಣ ಆಗೋದ್ರಿಂದ ಅಲ್ಲಿ ಬಂದು ಕೂಡೋದ್ರಿಂದ ಅಲ್ಲಿ ಏನಾಗುತ್ತೆ ಬೆಚ್ಚಗಿನ ವಾತಾವರಣ ಕಂಡು ಬರುತ್ತೆ. ಸೊ ಅಲ್ಲಿ ಆ ವಾಯುಗುಣವನ್ನ ನಾವೇನಂತ ಕರಿತೀವಿ, ಲಾರೆಂಟೈನ್ ವಾಯುಗುಣ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ KS ಅಲ್ಲಿ ಕ್ವಶನ್ಸ್ ಇದನ್ನ ಬಗ್ಗೆ ಕೇಳಿದಾರೆ, ಲಾರೆಂಟೈನ್ ವಾಯುಗುಣ. ಸೊ ನೆಕ್ಸ್ಟ್ ನೋಡ್ರಿ ನದಿಗಳು ಇಲ್ಲಿದೆ ನೋಡ್ರಿ, ಓರಿನೋಕೋ ನದಿ, ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋ, ಆಮೇಲೆ ಇಲ್ಲಿದೆ ನೋಡ್ರಿ ಫರಾನಾ, ಆಮೇಲೆ ಅಮೆಜಾನ್ ಫಾರೆಸ್ಟ್, ಅಮೆಜಾನ್ ನದಿ. ಹಲವಾರು ಸಾವಿರಾರು ಉಪನದಿಗಳಿದಾವ. ಸೊ ಇದು ಪೆಸಿಫಿಕ್, ಅಟ್ಲಾಂಟಿಕ್ ಅಂತ ಹೇಳ್ತೀವಿ. ಸೊ ಇದೇನಂತಂದ್ ಹೇಳಿದ್ರೆ ಸೌತ್ ಅಮೆರಿಕಾ ಬಗ್ಗೆ ಸಿಂಪಲ್ ಆಗಿರೋ ಮ್ಯಾಪ್. ಸೊ ಇಲ್ಲಿ ನೋಡ್ರಿ ಬ್ರೆಜಿಲಿಯನ್ ಹೈಲ್ಯಾಂಡ್ಸ್, ಪಂಪಾಸ್, ಪಟಗೋನಿಯಾ, ಅಮೆಜಾನ್ ಫಾರೆಸ್ಟ್, ಆಮೇಲೆ ಲಾನೋಸ್ ಹುಲ್ಲುಗಾವಲು ಪ್ರದೇಶ. ಸೊ ಆಂಡೇಸ್ ಪರ್ವತ ಶ್ರೇಣಿ ಇಲ್ಲಿ ನೋಡ್ರಿ, ಆಂಡೇಸ್ ಪರ್ವತ ಶ್ರೇಣಿ ಒಂದು ಮಡಿಕೆ ಪರ್ವತಕ್ಕೆ ಉದಾಹರಣೆಯಾಗೈತೆ. ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ಫೋಲ್ಡ್ ಮೌಂಟೇನ್ಸ್ ಅಂದ್ರೆ ಏನು, ಎರಡು ಪ್ಲೇಟ್ಸ್ ತರಭಂಗಗಳು ಒತ್ತರಿಸುವಿಕೆಯಿಂದ ಆಗುವ ಮೌಂಟೇನ್ಸ್ ಗಳು. ನೀವು ನೋಡ್ರಿ ಫಾರ್ ಎಕ್ಸಾಂಪಲ್ ಇದನ್ನ ಈಸಿಯಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಬಲೂನ್ ಇರುತ್ತೆ, ಈ ಕಡೆ ಮತ್ತು ಈ ಕಡೆ ಎರಡು ಕೈಯಿಂದ ಸೊ ಅದನ್ನ ಪ್ರೆಸ್ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಉಬ್ಬುತ್ತ. ಸೇಮ್ ಅದೇ ತರ ಎರಡು ಸ್ತರಭಂಗಗಳು, ಎರಡು ಭೂಭಾಗಗಳು ಸೊ ಒತ್ತರಿಕ ಕನ್ವರ್ಜೆನ್ಸ್ ಆಗೋದ್ರಿಂದ ಏನಾಗತ್ತ ಅಲ್ಲಿರೋ ಭೂಭಾಗ ಮೇಲ್ಗಡೆ ಎದ್ದೇಳುತ್ತ. ಸೊ ಏನಾಗತ್ತ ಅಲ್ಲಿ ಫೋಲ್ಡ್ ಮೌಂಟೇನ್ಸ್ ಕಂಡು ಬರ್ತಾವ. ಇಲ್ಲಿ ನೋಡ್ರಿ ಹಿಮಾಲಯ ಪರ್ವತನೂ ಕೂಡ ಫೋಲ್ಡ್ ಮೌಂಟೇನ್ಸ್ ಗೆ ಉದಾಹರಣೆ. ಈಗ ರೀಸೆಂಟ್ ಆಗಿ 86 ಸೆಂಟಿಮೀಟರ್ ಬೆಳೆದೈತೆ ಅಂತ ಹೇಳ್ತಿದ್ರು. 86 ಸೆಂಟಿಮೀಟರ್ ಏನಾಗಿದೆ, ಸೊ ಎತ್ತರ ಹೊಂದೈತೆ. 8848.86 ಮೀಟರ್ ಏನಾಗಿದೆ ಎತ್ತರವಾಗೈತೆ. ಇವಾಗ 86 ಸೆಂಟಿಮೀಟರ್. ಸೊ 86 ಸೆಂಟಿಮೀಟರ್ ಎತ್ತರ ಆಗೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಗೊಬ್ಬರ ಹಾಕಿದಿರಿ ಅಥವಾ ಏನಾದ್ರು ಪೌಷ್ಟಿಕಾಂಶ ಏನಾದ್ರು ಕೊಟ್ಬಿಟ್ರೆ ಬೋರ್ ಮಿಟೋದು ಏನು ಇಲ್ಲಲ್ಲ. ಸೊ ಯಾಕಂತಂದ್ ಹೇಳಿದ್ರೆ ಅಲ್ಲಿ ಎರಡು ಸ್ತರಭಂಗಗಳು, ಮೇಲ್ಗಡೆ ಯುರೇಷಿಯನ್ ಪ್ಲೇಟ್, ಇವು ಯುರೇಷಿಯನ್ ಭೂಭಾಗ, ಕೆಳಗಡೆಯಿಂದ ಇಂಡೋ ಆಸ್ಟ್ರೇಲಿಯನ್ ಭೂಭಾಗ, ಇವೆರಡು ಏನಾಗ್ತಿದಾವ ಅಂದ್ರೆ ಒಂದಕ್ಕೊಂದು ಕನ್ವರ್ಜೆನ್ಸ್ ಆಗ್ತಿದಾವ. ಒತ್ತರಿಸ್ತಿರೋದ್ರಿಂದ ಇಲ್ಲಿರೋ ಹಿಮಾಲಯಗಳು ಏನಾಗ್ತಿದಾವ, ಸೊ ಇನ್ನು ಬೆಳಿತಾ ಇದಾವ. ಇದೇನಂತಂದ್ ಹೇಳಿದ್ರೆ ಸೌತ್ ಅಮೆರಿಕಾದ ಮ್ಯಾಪಿಂಗ್. ಸೊ ನಾನು ಡೈಲಿ ನನ್ನ ಕ್ಲಾಸಸ್ ಗಳನ್ನ, ವಿಡಿಯೋಸ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಲೈಕ್ ಕೊಡಿ. ಸೊ ಏನಾದ್ರೂ ಪ್ರಾಬ್ಲಮ್ಸ್ ಗಳಿದ್ರೆ, ಸೊ ಬೇರೆ ಇನ್ನೂ ಏನಾದ್ರೂ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ, ಹಾಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.